ಅವ್ರ ಕಾಲದಲ್ಲಿ ನಡೀತಾ ಇತ್ತೇನೋ. ಈಗ ಅವ್ರದ್ದು ಕ್ರಷರ್ಗಳಿದೆ, 2 ಕ್ರಷರ್ಸ್ ಇದೆ, ಸಾಸಾ ಫೌಂಡೇಶನ್. ಆ ಕ್ರಷರ್ಸು ನಾವೇನು ತೊಂದರೆ ಕೊಟ್ಟಿಲ್ವೇ? ಅವರು ರಾಜಾರೋಷವಾಗಿ ಕ್ರಷರ್ಸ್ ನಡೆಸ್ತಿದ್ದಾರಲ್ಲ, ಅವ್ರ ಬೆಂಬಲಿಗರದೇ ಕ್ರಷರ್ಸ್ ಎಲ್ಲ ಇರೋದು. ಕ್ರಷರ್ಸಲ್ಲಿ ನಾವು ಅವ್ರನ್ನ ಮಟ್ಟ ಹಾಕಿದ್ದೀವಿ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂತ ಎಷ್ಟೋ ಕ್ರಷರ್ಸ್ನ ನಾವು ನಿಲ್ಲಿಸಿದ್ದೀವಿ. ನಾವು ಬಿಡೋದಿಲ್ಲ. ನಾನು ಹೇಳೋದು, ಈಗಲೂ ಕಾನೂನನ್ನ ವೈಲೇಟ್ ಮಾಡಿ ಎನ್ವಿರಾನ್ಮೆಂಟ್ ನಾರ್ಮ್ಸ್ನ ವೈಲೇಟ್ ಮಾಡಿರೋ ಕ್ರಷರ್ಸ್ ಇದ್ದರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ, ಇಮಿಡಿಯೇಟ್ ನಿಲ್ಲಿಸ್ತೀವಿ. ಅವರೇನೋ ಆರೋಪ ಮಾಡಬೇಕು, ಮಾಡ್ತಿದ್ದಾರೆ. ಸಭೆಗಳಲ್ಲಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು, ಸಿಫಾರ್ಮ್ನಲ್ಲಿ ಹೆಂಗೆ ನೀವು ರನ್ ಮಾಡಿಸ್ತಿದ್ದೀರಿ? ಅಲ್ಲ, ಅದಕ್ಕೆ ಜವಾಬ್ದಾರಿ ಯಾರು? ನಾನು ಹೇಳೋದು, ಈಗ ಅವರು ಸುಮ್ಮನೆ ಮತಿಭ್ರಮಣೆಯಾಗಿ ಏನೇನೋ ಮಾತಾಡ್ತಿದ್ದಾರೆ. ಫಸ್ಟ್ ಮೀಟಿಂಗು ಚೆನ್ನಾಗಿ ಮಾಡಲಿ, ಮೊದಲು ಅವ್ರ ಕಂಟ್ರೋಲಲ್ಲಿ ಇತ್ತಲ್ಲ, ತಪ್ಪೋಗಿದೆ ಅನ್ನೋ ಬೇಸರ. ಇಲ್ಲ, ನಮ್ಮ ಸದಸ್ಯರು ಆರಾಮಾಗಿದ್ದಾರೆ. BJP ಅವ್ರು ಟೂರ್ಗೆ ಹೋಗಿದ್ದಾರೆ, ನಮ್ಮ ಸದಸ್ಯರು ಇಲ್ಲೇ ಓಡಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ. ಬಟ್ BJP ಅವ್ರು ಮಾತ್ರ ಡಾರ್ಜಿಲಿಂಗಲ್ಲಿ ಹೋಗಿ ಟೀ ಕುಡಿತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅವ್ರ ಕಾಲದಲ್ಲಿ ನಡೀತಾ ಇತ್ತೇನೋ. ಈಗ ಅವ್ರದ್ದು ಕ್ರಷರ್ಗಳಿದೆ, 2 ಕ್ರಷರ್ಸ್ ಇದೆ, ಸಾಸಾ ಫೌಂಡೇಶನ್. ಆ ಕ್ರಷರ್ಸು ನಾವೇನು ತೊಂದರೆ ಕೊಟ್ಟಿಲ್ವೇ? ಅವರು ರಾಜಾರೋಷವಾಗಿ ಕ್ರಷರ್ಸ್ ನಡೆಸ್ತಿದ್ದಾರಲ್ಲ, ಅವ್ರ ಬೆಂಬಲಿಗರದೇ ಕ್ರಷರ್ಸ್ ಎಲ್ಲ ಇರೋದು. ಕ್ರಷರ್ಸಲ್ಲಿ ನಾವು ಅವ್ರನ್ನ ಮಟ್ಟ ಹಾಕಿದ್ದೀವಿ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂತ ಎಷ್ಟೋ ಕ್ರಷರ್ಸ್ನ ನಾವು ನಿಲ್ಲಿಸಿದ್ದೀವಿ. ನಾವು ಬಿಡೋದಿಲ್ಲ. ನಾನು ಹೇಳೋದು, ಈಗಲೂ ಕಾನೂನನ್ನ ವೈಲೇಟ್ ಮಾಡಿ ಎನ್ವಿರಾನ್ಮೆಂಟ್ ನಾರ್ಮ್ಸ್ನ ವೈಲೇಟ್ ಮಾಡಿರೋ ಕ್ರಷರ್ಸ್ ಇದ್ದರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ, ಇಮಿಡಿಯೇಟ್ ನಿಲ್ಲಿಸ್ತೀವಿ. ಅವರೇನೋ ಆರೋಪ ಮಾಡಬೇಕು, ಮಾಡ್ತಿದ್ದಾರೆ. ಸಭೆಗಳಲ್ಲಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು, ಸಿಫಾರ್ಮ್ನಲ್ಲಿ ಹೆಂಗೆ ನೀವು ರನ್ ಮಾಡಿಸ್ತಿದ್ದೀರಿ? ಅಲ್ಲ, ಅದಕ್ಕೆ ಜವಾಬ್ದಾರಿ ಯಾರು? ನಾನು ಹೇಳೋದು, ಈಗ ಅವರು ಸುಮ್ಮನೆ ಮತಿಭ್ರಮಣೆಯಾಗಿ ಏನೇನೋ ಮಾತಾಡ್ತಿದ್ದಾರೆ. ಫಸ್ಟ್ ಮೀಟಿಂಗು ಚೆನ್ನಾಗಿ ಮಾಡಲಿ, ಮೊದಲು ಅವ್ರ ಕಂಟ್ರೋಲಲ್ಲಿ ಇತ್ತಲ್ಲ, ತಪ್ಪೋಗಿದೆ ಅನ್ನೋ ಬೇಸರ. ಇಲ್ಲ, ನಮ್ಮ ಸದಸ್ಯರು ಆರಾಮಾಗಿದ್ದಾರೆ. BJP ಅವ್ರು ಟೂರ್ಗೆ ಹೋಗಿದ್ದಾರೆ, ನಮ್ಮ ಸದಸ್ಯರು ಇಲ್ಲೇ ಓಡಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ. ಬಟ್ BJP ಅವ್ರು ಮಾತ್ರ ಡಾರ್ಜಿಲಿಂಗಲ್ಲಿ ಹೋಗಿ ಟೀ ಕುಡಿತಾ ಇದ್ದಾರೆ. ಥ್ಯಾಂಕ್ ಯು ಸರ್.